KFC ತಿಂದಿದ್ಯಾ ನೀನು? ಯಾವಾಗ ಇವನೇ ತಿನ್ಸಿರ್ತಾನೆ. ಹಾಯ್ ಶಾಂಪೂ ಲಕ್ಕಿ ಎಲ್ಲ ಲಗೇಜ್ ತಂದಿದ್ದೀವಿ. ಶಾಂಪಪ್ಪ ನಮ್ಮ ಮಮ್ಮಿ ಮದ್ವೆ ಬರೋ ತನಕ ಅಡ್ಗೆನೆ ಕಲ್ತಿರ್ಲಿಲ್ಲ. ನಮ್ಮ ಮಮ್ಮಿ ಹಂಗಂತ ನೀನು ಹಂಗೆ ಇರ್ತೀಯಾ? 1 ಲಕ್ಷ ಅನ್ಕೊಂಡಿದ್ದೆ ನಾನು. 1 ಲಕ್ಷ ತಗೊಳ್ಳ 70,000 ತಗೊಳ್ಳಮ್ಮ. ಹೆಂಗೆ ಪಂಚು ಶುರು ಮಾಡೋಣವಾ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಫ್ರೈಡೇ. ನೆನ್ನೆ ನಾವು ಮಂತ್ರಾಲಯದಿಂದ ವಾಪಸ್ ಬಂದಿದ್ದು ನೈಟು 2:45 ಆಗಿತ್ತು. ಸೊ ಲಗೇಜ್ ಎಲ್ಲ ಇಲ್ಲೇ ಇದೆ. ಸೊ ಹಂಗೆ ನಾನು ಡೈರೆಕ್ಟ್ ಅಮ್ಮ ಮನೆಗೆ ಬಂದೆ. ನಿಖಿಲ್ ಅವರು ಬಂದಿದ್ರು ನಿನ್ನೆ ಈವ್ನಿಂಗ್. ಸೊ ಇವತ್ತೊಂದು ಸ್ವಲ್ಪ ಬ್ಯಾಂಗ್ಳೂರಲ್ಲಿ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಹಾಗೆ ನಾನು ಪ್ರಿವಿಯಸ್ ಅಂದರೆ ತುಂಬ ದಿನದಿಂದನೇ ತೊಗೋಬೇಕಿತ್ತು. ಅಂದರೆ ನಮ್ಮ ಮನೇಲಿ ಫ್ರಿಡ್ಜ್ ತೊಗೋಬೇಕಿತ್ತಲ್ಲ, ಸೊ ತೊಗೋಬೇಕಿತ್ತು. ಅವಾಗ ಟೈಮ್ ಆಗದೆ ನಾನು ಮೈಸೂರು ವಾಪಸ್ಗೆ ಹೋಗ್ಬಿಟ್ಟಿದ್ದೆ. ಬಟ್ ಇವಾಗ ಹೆಂಗೂ ಬಂದಿದ್ನಲ್ಲ ಅಂದ್ಬಿಟ್ಟು ಅದು ಕೆಲಸ ಮುಗಿಸ್ಬೇಕು. ಹಾಗೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಮೈಸೂರಿಗೆ ಹೊರಡಬೇಕು. ಸೊ ಇನ್ನು ಇವತ್ತು ಒಂಥರ ರಿಲ್ಯಾಕ್ಸ್ಡ್ ಫೀಲ್. ನಾವು ಎಲ್ಲೇ ಹೋಗಿ ಬಂದರೂ ನಮ್ಮ ಮನೆಯೇ ಒಂಥರ ನಮಗೆ ಏನಂತಾರೆ ನೆಮ್ಮದಿ. ಸೊ ನಾನು ಇನ್ನೂ ಮುಖ ತೊಳೆದಿಲ್ಲ, ಏನೂ ಮಾಡಿಲ್ಲ. ಇವಾಗ ಎದ್ದಿದ್ದೀನಿ. 10:30 ಇರಬೇಕು ಟೈಮು. ಮಲಗಿದ್ದು 3:30 ಏನೋ. ಸೊ 10:30ನಾ 11:30, ಸಾರಿ, ನಾನು ಎದ್ದಿದ್ದು 10:30, ಇವಾಗ ವಿಡಿಯೋ ಮಾಡ್ತಾ ಇರೋದು 11:30. ಸೊ ಅಷ್ಟೇ ಗೈಸ್, ಇವತ್ತು ಒಂದು ಡೈಲಿ ವ್ಲಾಗ್ ಆಗಿರುತ್ತೆ. ಹಾಗೆ ನಮ್ಮ ಮನೆಗೆ ಸ್ವಲ್ಪ ಫ್ರಿಡ್ಜೆಲ್ಲ ಶಾಪಿಂಗ್ ಮಾಡಬೇಕು. ಸೊ ನನ್ನ ಕಡೆಯಿಂದ ನಮ್ಮ ಅಣ್ಣನಿಗೆ ಗಿಫ್ಟ್ ಕೊಡೋಣ ಅಂತ. ಸೊ ಅಷ್ಟೇ ಗೈಸ್, ಇವಾಗ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್, ಹೌ ಆರ್ ಯು? 3 ದಿನ ಹೇಗಿದ್ರಿ? ಚೆನ್ನಾಗಿದ್ರಾ? ಹಾಂ, ನಾನಿಲ್ಲದೆ ಮಾತಾಡಬೇಕು, ಇಲ್ಲ ಅಂದರೆ ಹೊಡೆದಾಕ್ಬಿಡ್ತೀನಿ ನಿಮಗೆ. ಬಾಯಿ ಬಿಟ್ಟು ಮಾತಾಡಬೇಕು. ಏನು ಡಿಸೈನು ಇದು ನಮ್ಮದು ಗೈಸ್, ಪಾರ್ಸೆಲ್ ಕವರ್ ಮೇಲೆ ಮಾಡ್ಸೋಕ್ಕೆ ಥೀಮಲ್ಲಿ ನಮ್ಮದು ನಿಧು ವಸ್ತ್ರ ಅಂದ್ರೇ ಅದು ಪಿಂಕ್ ಕಲರ್ ಅಲ್ವಾ. ನಿಧು ಅಂದರೆ ಪಿಂಕ್ ಹಾರ್ಟ್ ಯೂಸ್ ಮಾಡ್ತೀವಿ ನಾವು ಜಾಸ್ತಿ ಇನ್ಸ್ಟಾಗ್ರಾಮಲ್ಲೆಲ್ಲ. ಸೊ ಹಾಗಾಗಿ ಪಿಂಕ್ ಥೀಮಲ್ಲಿ ಮಾಡಿಸೋಣ ಅಂತ ಅಂದ್ಬಿಟ್ಟು ಪಾರ್ಸೆಲ್ ಕವರ್ನ ಪಿಂಕ್ ಕಲರಲ್ಲಿ ಒಂದು ಬಲ್ಕ್ ಆರ್ಡರ್ ಕೊಡ್ತಾಯಿದ್ವಿ. ಸೊ ಹಂಗಾಗಿ ಅದ್ರದ್ದು ಈ ಥರ ಮಾಡಿಸೋಣ ಅಂತ ನಾವು. ಇದು ನಮ್ಮದು ಮೈಸೂರು ಪ್ಯಾಲೇಸ್. ಒಂದು ನಿಮಿಷ, ಇದು ನಮ್ಮದು ಮೈಸೂರು ಪ್ಯಾಲೇಸ್, ಇದು ನಮ್ಮದು ನಿಧು ವಸ್ತ್ರ. ಅದು ಲೋಗೋ ಇರೋದು ಓಪನ್ ಮಾಡಿ. ಇದು ವಿತೌಟ್ ಲೋಗೋ, ಇದು ವಿತ್ ಲೋಗೋ. ಇದು ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಗೈಸ್, ಅದನ್ನೇ ಮಾಡಿಸ್ತೀನಿ. ಸೊ ಇವಾಗ ಇಲ್ಲಿ ಅಮ್ಮ ಮಗ ಏನೋ ಮಾಡ್ತಿದ್ದಾರೆ. ನಾನು ಫ್ರೆಶ್ ಅಪ್ ಆಗಬೇಕು ಇವಾಗ ಹೋಗಿ. ನಮ್ಮಮ್ಮ ಯಾವುದೋ ನೋಡಿದಾರಂತೆ, ನೋಡೋಣ. ಏನು ಮಾಡ್ತಾಯಿದ್ದೀರಪ್ಪ ಸೇರ್ಕೊಂಡಿಬ್ರೂ? ಕಲರ್ ಹಾಕ್ತಾನೆ, ಕಲರು ಬೇಡ ಅಂದ. ಹಾಂ, ಅವನೇ ಹಾಕೊಟ್ಬಿಟ್ಟ. ಅದಕ್ಕೆ ಹೋಗಿದ್ರೆ ಬಿಳಿ ಕೂದಲ ಅಲ್ಲಿ ನೋಡಿ, ನಿಮ್ಮ ಟೀ ಶರ್ಟ್ ನೋಡು. ಏನು ಮಾಡೋಕ್ಕಾಗಲ್ಲ. ಹಣ್ಣು ಮುದುಕಿಯಾಗಿ ಇದ್ರೆ ಗೊತ್ತಾಯ್ತಿತ್ತು. ಅಯ್ಯೋಯ್ಯೋಯ್ಯೋಯ್ಯೋ, ಅಲ್ಲಿ ವೈಟ್ ಬಟ್ಟೆ ಎಲ್ಲ ಹಾಳಾಯ್ತದೆ. ನೀನು ಹೈಟ್ ಇದೆಯಾ ಕಣಮ್ಮ, ನೀನೇನು ನಮ್ಮ ಥರ ಶಾರ್ಟ್ ಆಗಿಲ್ಲ. ನೋಡ್ಕೊ ಓಡಾಡು. ಬೇಬಿ ಏರ್ಸ್ ಸ್ವಲ್ಪ ಈಗ ಬೆಳೀತಾ ಇರುತ್ತಲ್ಲ, ಅದಕ್ಕೆ ಹಚ್ಬೇಕು, ಇಲ್ಲಾಂದ್ರೆ ಕಂಪ್ಲೀಟ್ ಮುದುಕಿ ಥರ ಕಾಣಿಸ್ತದೆ. ಹಂಗೆ ನಡೀರಪ್ಪ, ಯಾವುದೋ ನೋಡಿದ್ದೀರಂತಲ್ಲ. ಇನ್ನೇನು ಪ್ರೀಪ್ಲ್ಯಾಂಡ್ ಎಲ್ಲ ನಮ್ಮ ಅಣ್ಣಂದು. ಥ್ಯಾಂಕ್ ಯು ಸೋ ಮಚ್. ಏನಕ್ಕೆ ಇಂಥ ತಂಗಿ ಕೊಂಡಿರೋದಕ್ಕೆ ಪುಣ್ಯವಂತ ನಾನು. ಅದೇ ಲೇಟ್ ಆಗ್ಬಿಡ್ತೀನಿ, ನೀಟಾಗಿ ಹೊಸಿ ಬ್ರೈಟ್ ಹಾಕೊಂಡಿಲ್ಲ. ಅದೇ ಎಲ್ಲಿ ಅಂತ ಹುಡುಕ್ತಾ ಇದ್ದೀನಿ. ನಮ್ಮಮ್ಮ ಅಡ್ಡ ನಿಂತಿರೋದು ಗೊತ್ತೇ ಆಗಿಲ್ಲ ಸ್ವಿಚ್ ಅದು. ಯಾವ್ದಪ್ಪ? ನಾನು ಒಂದು 70,000 ರೂಪಾಯಿ ನೋಡಿದ್ದೀನಿ. 70 ಸಾಕ? ನಾನು 1 ಲಕ್ಷ ಅನ್ಕೊಂಡಿದ್ದೆ. 1 ಲಕ್ಷ ಅನ್ಕೊಂಡಿದ್ದೆ ನಾನು. 1 ಲಕ್ಷ ತಗೊಳ್ಳ 70,000 ರೂಪಾಯಿ ತಗೊಳ್ಳಮ್ಮ. ಹೆಂಗೆ ಪಂಚು? 25,000 ರೂಪಾಯಿ ಸಾಕಾಗುತ್ತೆ. ನೋಡೋಣ, ಅಲ್ಲಿ ಏನ್ ಟೆಕ್ನಾಲಜಿ ಇದೆ, ಅದು ಚೆನ್ನಾಗಿದೆ. ಎಲ್ಲಿದ್ರು ಆಫ್ ಮಾಡ್ಕೋಬೋದಂತೆ, ಎಲ್ಲಿದ್ರು ಆನ್ ಮಾಡ್ಕೋಬೋದಂತೆ. ನಮ್ಮಮ್ಮ ಈ ಬ್ಯಾಗು ನನ್ನ ಹತ್ರನೂ ಈ ಥರದ್ದು ಒಂದು ಐತೆ ಅಂತ ಅಂದ್ರು. ಎಷ್ಟಿರ್ಬೋದಮ್ಮ ಅದು ಅಂತ ಕೇಳಿದ್ರೆ ಎಷ್ಟಮ್ಮ ಹೇಳ್ದೆ? 28,000 ರೂಪಾಯಿ ಇದು ಬ್ಯಾಗು, ಗೊತ್ತಾ? ಆದರೆ ಇಂಪೋರ್ಟ್ ಮಾಡಿಸಿರೋದು ನಾನು. ಸ್ವಲ್ಪ ನನಗೆ ಕಡಿಮೆಗೆ ಬಿತ್ತು ಆಫರಲ್ಲಿ. ಅಪ್ಪ ಕೈ ಬ್ಲ್ಯಾಕ್ ಆಗೈತೆ, ಹುಷಾರು. ಹಾಂ ಹಾಕಳಮ್ಮ, ಹಿಂಗೆ ತಿರ್ಗಿಸು. ಹಾಂ
ಹಂಗೆ ಹಾಕೊಳ್ಳಮ್ಮ. ಮೈಕಲ್ ಕಾಸನ್ನು ಮೈಕಲ್ ಕೋರ್ಸ್. ಕೋರ್ಸ್ ಅದು ಹಾಂ ಮೈಕಲ್ ಕೋರ್ಸ್ ಹೇಳಮ್ಮ. ಚೆನ್ನಾಗೈತೆ. ಮೈಕಲ್ ಮೈಕಲ್ ಕೋರ್ಸ್. ಕೋರ್ಸ್ ಹಾಂ ನಮ್ಮಮ್ಮ ರೆಡಿ ಆಗಕ್ಕೆ ಹೋಯ್ತವ್ರು ಈಗ ಫ್ರಿಡ್ಜ್ ತಗೊಬರಕ್ಕೆ. ಸ್ನಾನ ಮಾಡಿಕೊಂಡು ಹಾಂ ರೆಡಿ ಆಗೋದು. ನಮ್ಮ ಅಣ್ಣಂದು ಒಂದೇ ಕಂಪ್ಲೇಂಟು, ನಿನ್ನ ಬ್ಲಾಗಲ್ಲಿ ಅಮ್ಮ ಮಾತಾಡುತ್ತೆ, ನನ್ನ ಬ್ಲಾಗಲ್ಲಿ ಮಾತಾಡಲ್ಲ ಹೌದು. ತಾನೇ. ಯಾಕೆ ಮಮ್ಮಿ ಹಂಗೆ ಮಾಡ್ತೀಯಾ? ನೀನು ಮಾತಾಡಲ್ಲ ಅಂತ ಅದಕ್ಕೆ ನಾನು ಜಾಸ್ತಿ ಮಾತಾಡಲ್ಲ. ನಾನು ಮಾತಾಡ್ತೀಯ ಅಂತೀನಾ, ಅದಕ್ಕೆ ಮಾತಾಡ್ತೀಯ. ನಿನ್ನ ಕೇಳಿದ್ರೆ ಹೇಳಿಲ್ವ ಮಧು ಆಗ್ಲೇ ಅವಳಾಗಲಿ ಮಧು ಕಂಡ್ರೆ ಇಷ್ಟ ಅವಳು ಹಂಗೇನಿಲ್ಲ ಗೈಸ್, ಆ ಥರ ಏನಿಲ್ಲ. ನಮ್ಮ ಅಮ್ಮಂಗೆ ಆ್ಯಕ್ಚುಲಿ ನಿಜವಾಗ್ಲೂ ನಮ್ಮ ಅಣ್ಣ ಅಂದರೆ ಇಷ್ಟ, ಅದು ನನಗೆ ಗೊತ್ತಾ. ಅವ್ನು ಏನಾದರೂ ಮಾಡಲಿ ಏನಾದರೂ ಆಗಲಿ ಮಗ ಅಂದ್ರೇ ಇಷ್ಟ. ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀನಿ. ಇವಾಗ ಒಂದು ಸ್ವಲ್ಪ ಜಾಸ್ತಿನೇ. ಇವಾಗೆಲ್ಲ ಜಗಳ ಆಡ್ಬಿಟ್ಟವನಲ್ಲ ಅದಕ್ಕೆ ರೇಗಾಡ್ತಾನೆ ಅಂತ ನಮ್ಮ ಅಮ್ಮ ಅಷ್ಟೇ. ಸುಮ್ಮನೆ ಹಂಗಂತಾರೆ ಅವನಿಗೆ ಇದು ಮಾಡೋಕ್ಕೆ ಅಂತ. ಮನ್ಸಲ್ಲಿ ನಮ್ಮ ಅಮ್ಮಂಗೆ ಅವನೇ ಇಷ್ಟ. ಆದ್ರೂ ಗೈಸ್ ಏನು ಗೊತ್ತಾ, ಇಷ್ಟು ದೊಡ್ಡ ಮನೆಯಲ್ಲಿ ಬಿಕೋ ಅನ್ನೋತಾ ನಮ್ಮಮ್ಮ ಅವ್ರ ರೂಮಲ್ಲಿ ಮಲಗಿರ್ತಾರೆ. ನನ್ನ ರೂಮಲ್ಲಿ ಮಲಗಿದ್ರೆ ಸುಮ್ಮನೆ ಏನಾರ ಮಾತಾಡ್ಸ್ಕೊಂಡು ಟೈಮ್ ಪಾಸ್ ಆಗ್ಬೇಕಲ್ಲ, ಬೆಂಟ್ಕೊಂಬರೋದು. ಏನ್ ಮಾಡ್ತಾ ಇದ್ದೀ, ಮಲಗಿದ್ಯಾ, ಎದ್ದಿದ್ಯಾ ಅನ್ಕೊಂಡು ಟೈಮ್ ಪಾಸ್ಗೆ. ಅದಕ್ಕೆ ಹೇಳಿದಿರಿ, ದೇವಸ್ಥಾನಗಳೆಲ್ಲ ಸುತ್ತಮುತ್ತ ಬೇಜಾನ್ಗಳವೆ, ಆಮೇಲೆ ಎಲ್ಲರೂ ಹೋಗ್ಬೇಕಂದ್ರೆ ಹೋಗಿ, ಆಚೆ ಊಟಕ್ಕೆ ಹೋಗಿ ಟೈಮ್ ಪಾಸ್ ಆಗುತ್ತೆ ಅಂತ. ಇವಾಗ ಹೊಸ್ತಾ ಬಂದಿದ್ದೀನಿ, ನಂಗೆ ಗೊತ್ತಾಯ್ತದಲ್ಲ ಎಲ್ಲ ಹೋಗ್ಬೇಕು. ಅವ್ನಿಗೆ ಹೇಳಿರೋದು ನಾನು ಕರ್ಕೊಂಡು ಹೋಗೋ ಅಮ್ಮನ್ನ ಅಂತ. ಇವತ್ತು ಹೋಗೋಣ ಅಂತ ಅನ್ಕೊಂಡೆ, ಸ್ನಾನ ಮಾಡಿ ಇವಾಗಿದ್ದಾನೆ. ಹೋಗಿ ಬರೋಣ ಬಂದಿನ. ಓಕೆ ಚಲೋ. ಹಲೋ ನಂದೀಶ್ ಬ್ರೋ. ಆಯ್ ಏನು ಫುಲ್ ಬ್ಲೂ ಹಾಕೊಂಡು ಬ್ಲೆಸ್ ಆಗಿ ಮಿಂಚ್ತಾ ಇದೆಯಾ? ಏನಿದು, ಏನು ಬಂದಿದೆ? ಓ ಇದು ಸ್ಟ್ಯಾಂಡ್, ಅಡುಗೆ ಮನೆಗೆ ಬುಕ್ ಮಾಡಿದ್ದು ಸ್ಟ್ಯಾಂಡ್. ಇಲ್ಲಿ ಅದೇ ಜಾರ್ಗಳು ಇದು ಉಪ್ಪು ಏನೇನು ಬೇಕು ಅದೆಲ್ಲ ಇಟ್ಕೊಳ್ಳೋದು, ಎಣ್ಣೆ ಅದೆಲ್ಲ ಇಟ್ಕೊಳ್ಳೋದು. ಜಾರ್ ಸ್ಟ್ಯಾಂಡ್ ಅಡುಗೆ ಮನೆಗೆ. ಮಮ್ಮಿ ತೊಗೊಂಡೋಗಿ. ಇನ್ನೊಂದು ಓಪನ್ ಮಾಡ್ತಾ ಇದ್ದಾನೆ ಇವಾಗ. ನಾನು ಈ ಥರದ್ದು ಬುಕ್ ಮಾಡಿದ್ದೆ. ನಮ್ಮನೇಲಿ ಈ ಥರದ್ದು ಬೇರೆದು, ಇದು ವೈಟ್ ವಿತ್ ಈ ಥರದ್ದು ಬುಕ್ ಮಾಡಿದೆ. ವೈಟ್ ವಿತ್ ರೆಡ್ ಹಾರ್ಟ್ ಥರ. ಒಂದು ಕಲ್ಲುಪ್ಪಿಗೆ, ಒಂದು ಸಣ್ಣ ಉಪ್ಪಿಗೆ ಅಂತ, ಪುಡಿ ಉಪ್ಪಿಗೆ ಅಂತ. ಚೆನ್ನಾಗಿದೆ ಅಲ್ಲ? ರಿಯಲಾಗಿ ನೋಡೋಕೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಅಟ್ರಾಕ್ಟಿವ್ ಆಗಿ. ವೆರಿ ನೈಸ್. ಇದೇನೋ ಇದಾಗಿರೋದ, ಡ್ಯಾಮೇಜಾ ನಂದಿ? ಇಲ್ಲ, ಹಾಗಂತ ಫಿನಿಶಿಂಗ್ ಬಂದಿರೋದು. ಚೆನ್ನಾಗಿದೆ. 1 ಇದು 2 ಏನೇ ಇಂಡಿಯನ್ ತೋರಿಸಿ. ಏನು ಮದರ್ ಇಂಡಿಯಾ? ಹಣೆಗೆಲ್ಲ ಬಂದ್ಬಿಟ್ಟೈತೆ ಕಲರ್ ಅಷ್ಟು ಚಂದಾಗಿ ಹಚ್ಚಿರೋದು ನಾನು ಆರ್ಟಿಸ್ಟ್. ರೆಡಿನಾ? ಹೋಗೋಣ. ಕಣ್ಣು ಬಟ್ಟೆ ಕಟ್ತೀವಿ ಅಮ್ಮ, ನೀನು ಹೋಗಿ ಯಾವ್ದು ಮುಟ್ಟುತ್ತೀಯಾ ಅದು ನಿಂದು. ಅದು 1 ಲಕ್ಷನೇ ಆಗ್ಬೋದು, 50,000ನೇ ಆಗ್ಬೋದು. ಸರಿನಾ? ಇವಾಗ ನಾವಿಲ್ಲಿ ಕ್ರೋಮಾ ಹತ್ರ ಬಂದಿದ್ದೀವಿ, ಅಲ್ಲಿ ತಗೊಳ್ಳೋದು. ಅಮ್ಮ ಬಂದಿದ್ದ ಈ ಮಾಲಿಗೆ ಫಸ್ಟ್? ನೀನು ಬಂದಿದ್ದ ಯಾವಾಗ? ಹೌದಾ? ಓಕೆ, ಚೆನ್ನಾಗಿದೆ ಒಂಥರ ಡಿಫ್ರೆಂಟಾಗಿ. ನಾನು ಸೆಕೆಂಡ್ ಟೈಮ್ ಬಂದಿದ್ದು, ಫಸ್ಟ್ ಲಾಂಚಿಗೆ ಬಂದಿದ್ವಲ್ಲ ಅವಾಗ. ನಮ್ಗೆ ಲಾಂಚಿಗೆ ಕರೆದಿದ್ರು, ಅವಾಗ ಈ ಥರ ಎಲ್ಲ ಇರಲಿಲ್ಲ ಅಲ್ಲ. ಇವಾಗ ಒಂದು ಸ್ವಲ್ಪ ಏನೋ ಡಿಫ್ರೆಂಟ್ ಆಗಿದೆ ಎಲ್ಲ, ಚೆನ್ನಾಗಿದೆ. ಅಮ್ಮ ನೋಡಿ ಹೆಂಗೆ ಸ್ಕ್ಯಾನ್ ಮಾಡ್ತಾರೆ ನನ್ನ. ಬನ್ನಿ, ನಮ್ಮಮ್ಮ ಯಾವುದೋ ಒಂದು ಹಿಡ್ಕೊಂಡು ಕೂತವ್ರಿ ಇಲ್ಲಿ. ಬಾ, ನಾನು ಹಿಂಗೆ ತೂರ್ಬೋದು ಗೈಸ್. ಫಸ್ಟ್ ನಮ್ಮದು ಬಾ. ಹಾಂ, ಯಾವ್ದು ಬೇಕಪ್ಪ? ನಮ್ಮ ಅಮ್ಮಂಗೆ ಇದು ಇಷ್ಟ ಅಂತೆ. ಹಾಂ, ಅದು ಬೇಕಾ? ಅದು ಸ್ವಲ್ಪ ಹಳೆ ಥರ ಆಯ್ತಲ್ಲ ಅಂತ ನಾವು ಹಿಂಗೆ. ನಮ್ದು ಹಳೆ ಮನೇಲಿ ಇತ್ತಲ್ಲ ಈ ಥರದ್ದು, ರೆಡ್ ಕಲರ್ ಆದರೆ ಅದು. ಆದರೆ ನಮ್ಮ ಅಣ್ಣಂಗೆ ಇದಿಷ್ಟ ಆಗಿದೆ. ನಿಮ್ಮ ಅತ್ತೆಯವರಿಗೆ ಆ ಫ್ರಿಡ್ಜ್ ಇಷ್ಟ ಆಗಿದೆ. ಯಾವುದು? ನಿಮ್ಗೆ ಯಾವ್ದು ಬೇಕು ತಗೊಳ್ರಪ್ಪ, ನಂದು ಏನಿಲ್ಲ. ನಿಮ್ಮ ಮಗಂದು ನಿಮಗೆ ಬಿಟ್ಟಿದ್ದು ಯಾವ್ದು ಬೇಕು ಅನ್ನೋದು.
ನಿನಗೆ ಗಿಫ್ಟು ಇದನ್ನು ಸೆಲೆಕ್ಟ್ ಮಾಡಿದ್ದಾರೆ ಫೈನಲ್ ಆಗಿ. ಬಟ್ ನಮ್ಮ ಅಮ್ಮಂಗೆ ಅದಿಷ್ಟ ಇತ್ತು, ಅದು ಸ್ವಲ್ಪ ಓಲ್ಡ್ ಕಾನ್ಸೆಪ್ಟ್ ಆಯ್ತಲ್ಲ, ಸೊ ಇನ್ನು ಫ್ಯೂಚರಿಗೆ ಯೂಸ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಇದನ್ನು ತೊಗೊಂಡಿದ್ದೀವಿ. ಖುಷಿನಾ? ಇಷ್ಟ ಆಯ್ತಾ? ಹಾಂ, ನಿನಗೆ ಗಿಫ್ಟು. ಇನ್ನೇನೇನು ಬೇಕು ಎಲ್ಲನೂ ತುಂಬ್ಕೊಂಡು ಇಟ್ಕೋಬೋದು. ಹಾಂ, ಓಕೆ, ಡನ್. ಸೊ ಇದು ಫೈನಲ್ ಆಗಿದೆ. ನಾಳೆ ಬರುತ್ತಂತೆ ಅಮ್ಮ ಫ್ರಿಡ್ಜು. ಇವತ್ತು ನಾನು ಎಲ್ಲ ಮಾಡಿಸ್ಬಿಟ್ಟು ಹೊರಡ್ತೀನಿ ಮೈಸೂರಿಗೆ. ಸೊ ನಾಳೆ ಡೆಲಿವರಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು. ಸೊ ನಾಳೆ ಬಂದು ಅವರೇ ಇನ್ಸ್ಟಾಲ್ ಮಾಡಿ ಎಲ್ಲ ಮಾಡಿ ಕೊಡ್ತಾರೆ. ಇನ್ನೇನೇ ಇದ್ರು ಎಲ್ಲ ಸಾಮಾನು, ಹಾಲು, ಎಲ್ಲ ಪ್ರತಿಯೊಂದನ್ನು ಇನ್ನು ಒಳಗಡೆ ಇಟ್ಕೋಬೇಕು. ಓಕೆ, ಸುಮ್ಮನೆ ತಲೆ ಅಲ್ಲಾಡಿಸ್ತದೆ ನಮ್ಮಮ್ಮ. ಹಾಂ, ಅಷ್ಟೇ. ಬರೀ ನಮ್ಮ ಅಮ್ಮನ್ನೇ ತೋರಿಸ್ತೀನಿ ಗೈಸ್ ಇವತ್ತು ಬ್ಲಾಗಲ್ಲಿ. ಮೊನ್ನೆ ಬಂದಾಗ ಬರ್ಗರ್ ತಿಂದರು, ಹೌದಾ? ಚಿಕನ್ ತಿಂತಾ ಇದ್ದಾರೆ. ಅಲ್ಲಿ ಇಲ್ಲಿ ಇದಕ್ಕೆ ಹಾಕೊಡಿ ಪ್ಲೇಟ್ಗೆ ಫ್ರೈಡ್ ಚಿಕನ್. ಇವಾಗ ನಾವು KFC ತಿಂತಾ ಇದ್ದೀವಿ. ಅಮ್ಮ KFC ತಿಂದಿದ್ಯಾ ನೀನು? ಹಾಂ, ಯಾವಾಗ? ಇವನೇ ತಿನ್ಸಿರ್ತಾನೆ. ಮಾಡುತ್ತಲ್ಲ. ನಾವು ಲೈಟಾಗಿ ಶಾಪಿಂಗ್ ಮಾಡಿದ್ದೀವಿ, ಡಸ್ಟ್ಬಿನ್ನು ಅದು ಇದು ಎಲ್ಲ ಮನೆಗೆ. ಸೊ ಇವಾಗ ತಿನ್ನಬೇಕು. ನಂದೀಶ್, ನಿಂಗೆ KFC ಇಷ್ಟನಾ? ಹೆವಿ ಇಷ್ಟ ಅವನಿಗೆ. ಪೂರ್ಣಿಗೂ ಇಷ್ಟ. ಇದು ನಾನು ಮನೆಗೆ ತಗೊಂಡಿದ್ದು, ಇಲ್ಲಿಗೆ ಬೆಂಗಳೂರು ಮನೆಗೆ ಅಂತ. ಹಿಡ್ಕೊಂಡು ನೀವು ಮದನ್. ಇದು ವೇಜ್. ಹಾಂ, ಇದು ಚಂಪುಗೆ ಕೆರಿಯೋಕ್ಕೆ, ಹಾಗೆ ಒಂದೇ. ಇದು ಬೆಲ್ಟು, ಇದು ಲಕ್ಕಿಗೆ ಗಲಗಲ. ಏನದು? ಏನಕ್ಕೆ ಯೂಸ್ ಅದು? ಮೊಣ್ಕೆರಿಯಕ್ಕ ಇತ್ತು ಈ ಥರದ್ದು. ಮತ್ತಿದು ಒಬ್ಬ ಯಾರು ಏನಕ್ಕಪ್ಪ ಇಷ್ಟು ದುಡ್ಡು? ಎಲ್ಲಿಡ್ತೀಯ ಇದನ್ನ? ಅಲ್ಲ ಇದೇನಕ್ಕೆ? ಚಿಕ್ಕದು ಕ್ಯಾಂಪ್ಗೆಲ್ಲ ಹೋದಾಗ ಲೋಟ ಅಲ್ಲ, ನನಗೆ ಶಾಪಿಂಗ್ ಇದ್ರೊಳಕ್ಕೆ ಬರಕ್ ಬಿಡಲ್ಲ, ಬಂದ್ರೆ ತಗೊಳ್ದೆ ಬಿಡಲ್ಲ. ಓ, ಇದೆಲ್ಲ ಗಾರ್ಡನ್ ಸೆಟಪ್ದೆಲ್ಲ ಇಲ್ಲೇ ಇದೆ. ಬಾಯ್ 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 ಗೈಸ್, ಬಾಯ್. ಬಾಯ್. ಥ್ಯಾಂಕ್ಸ್ ಫಾರ್ ದಿ ಗಿಫ್ಟ್. ಏನು ಗಿಫ್ಟ್? ಫ್ರಿಜ್ ಕೊಡ್ಸಿದ್ದೀರಾ ಮನೆಗೆ. ಮನ್ಸಲ್ಲಿ ಇರಲಿ ಅವೆಲ್ಲ. ಓಕೆ ಮಮ್ಮೀಸ್. ಆ್ಯಂಡ್ ಗೈಸ್, ನಾನು ಮತ್ತೆ ಬಿಟ್ಟಿದ್ದೆ ಗೈಸ್. ಏನು ಗೊತ್ತಾ, ನಮ್ಮ ಮುದುಗೋಡ ಅವ್ರಿಗೆ 1 ಮಿಲಿಯನ್ ಸಬ್ಸ್ಕ್ರೈಬರ್ ಆಯಿತು ಸದ್ಯ ಈಗ ನೆನಪಿಸ್ಕೊಂಡ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗ ಗೊತ್ತಾಯ್ತು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು, ಇದೇ ಥರ ಮುಂದುವರಿತಾರೆ. ಥ್ಯಾಂಕ್ ಯು ಸೊ ಮಚ್. 2 ಆಗಲಿ 2, 3 ಆಗಲಿ. ನಿಮ್ಮ ಆಶೀರ್ವಾದ, ಜನಗಳ ಆಶೀರ್ವಾದ, ಕರ್ನಾಟಕ ಜನತೆಯ ಆಶೀರ್ವಾದ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಬನ್ನಿ ಮೈಸೂರು ನೆಕ್ಸ್ಟ್ ವೀಕ್. ಓಕೆ, ಬಾಯ್ ಮಮ್ಮಿ, ಟೇಕ್ ಕೇರ್, ಗುಡ್ ನೈಟ್. ಪ್ಲೈನ್ ಕಿಸ್ ಕೊಡು. ಲೈಟ್ ಆಫ್ ಮಾಡಿದ್ದಾರೆ ರೂಮ್ದು. ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ. ಯಾಕೆಂದರೆ ನನಗೆ ಮೈಸೂರಲ್ಲಿ ಬೇಜಾನ್ ಕೆಲಸ ಇದೆ, ಪೆಂಡಿಂಗ್ ಕೆಲಸ. ಒಂದು 4-5 ದಿನದಿಂದ ಏನೂ ನೋಡೇ ಇಲ್ಲ ನಾನು, ಟ್ರಿಪ್ ಹೋಗಿದ್ದಿದ್ದ ಕಾರಣ. ಅಮ್ಮ, ನನ್ನ ಸ್ಯಾರಿ ಅದು ಎತ್ತಿಟ್ಬಿಡು, ಆಮೇಲೆ ಮಳೆ ಬಂದರೆ ನೆಂದೋಗುತ್ತೆ ಅಲ್ಲಿ ವಾರ್ಡ್ರೋಬ್ಗೆ. ಬಾಯ್ ಬಾಯ್ ಬಾಯ್. ಓಕೆ ಬಿಡಿ, ನಾನು ಯಾರು ನೋಡ್ಬೇಕು, ಮದುವೆ ಆಯಿತು. ಓಕೆ, ಇದು ಬೇಕು ನನಗೆ ಬಾಕ್ಸು. ಏ ಮದರ್ ಇಂಡಿಯಾ ದೋಸೆ ತಿನ್ಬೇಕು. ಏನೇ ಅಮ್ಮ ಪ್ರೀತಿಯಿಂದ ದೋಸೆ ಕೇಳ್ತವ್ರೆ. ನಾನು ಒಂದೊಂದೇ ಸಂಬಳ ಇರೋದೇ ಅಷ್ಟು. ನೀನೇ ಮಾಡ್ಕೋತೀನಮ್ಮ, ಬೇಡ, ಈಗ ಹೊಟ್ಟೆ ಸಿಗ್ತಾ ಇಲ್ಲ. ಬಾಯ್ ಬಾಯ್. ಬನ್ನಿ ನಂದೀಶ್. ಬೆಂಗಳೂರು ಟ್ರಾಫಿಕ್ ನೋಡಿ ಗೈಸ್, ಎಷ್ಟು ಟ್ರಾಫಿಕ್ ಇದೆ. ಈವ್ನಿಂಗು ನಾವಲ್ಲಿ ಟೋಲ್ ಎಂಟ್ರಿ ಆಗೋಕ್ಕೆ ಇನ್ನೂ ಎಷ್ಟೊತ್ತಾಗುತ್ತೆ? ಇನ್ನೊಂದು 10 ಮಿನಿಟ್ಸ್ ಬೇಕು. ಬಟ್ ಹಿಂದೆಯಿಂದ ಫುಲ್ಲು ಎಲ್ಲ ಸಿಗ್ನಲಲ್ಲೂ ಟ್ರಾಫಿಕ್ಕು. ಬೆಂಗಳೂರು ಅಂದ್ರೇ ಟ್ರಾಫಿಕ್ಕು, ಏನೂ ಮಾಡೋಕ್ಕಾಗಲ್ಲ. ಇವಾಗ ನೋಡಿ, ನಮ್ಮ ಕೆಂಗೇರಿಯಲ್ಲಿದ್ದೀವಿ. ಕೆಂಗೇರಿ ಬಸ್ ಟರ್ಮಿನಲ್. ಹಾಯ್ ಶಾಂಪೂ, ಲಕ್ಕಿ, ಎಲ್ಲ ಲಗೇಜ್ ತಂದಿದ್ದೀವಿ. ಶಾಂಪಪ್ಪ ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ ತಗೊಬಂದು ನಿಮಗೆ ಅಲ್ಲೇ ಬರ್ಸ್ತಾವ್ರೆ. ಆ ಟ್ಯಾಗರು ತೆಗಿರಿ ಸ್ವಲ್ಪ, ಮಜ್ಜಾ ಚಂಪುಗೆ ಕರೆದ್ರೆ. ಕೂದಲು ನೋಡು, ಹೂವ ಹುಡುಗಿರ್ದು ಉದ್ರದಂಗೆ ಕೂದಲು. ಹಾಯ್ ಲಕ್ಕಿ ಬಂಗಾರಿ, ಬೆಲ್ಟ್ ಹಾಕೊಂಡ ನೀನು?
ಬೆಲ್ಟ್ ಹಾಕೊಬಿಟ್ಟಿದ್ದು ಎಲ್ಲ ಗೆಜ್ಜೆ 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 ಅಲ್ಲ ಗೆಜ್ಜೆ ನಿನಗೆ ಗುಂಡ ನಿಮಗೂ ಒಂದು ಬಾಚಣಿಗೆ ತಂದಿವ್ರೆ ಮನೆ ಮಂತ್ರಾಲಯ ಮನಸ್ಸೇ ದೇವಾಲಯ ನಿಶಾ ವಾವ್ ಎದ್ರಕೊಬಿಟ್ಟೆ ಥ್ಯಾಂಕ್ ಯು. ನಾನು ಕಳ್ಕೊಳ್ಳಿ ಇದು ನಿಂಗೇನು ಅನ್ಸಲ್ವಾ ಯಾಕೆ ಹಾಂ ನಿಂಗೆ ತಾನೇ ಹೇಳಿದ್ದಾನೆ ಅಡುಗೆ ಮಾಡು ಅಂತ ನನಗ ಹ್ಞೂ ಡೇಲಿ ಏನು ನಡಿಯಲ್ಲ ಎತ್ತ ಕಪಾಲ ಸೇರ್ಸಿ ಹೊಡೆದು ಬಿಡ್ತೀನಿ ಹಾಂ ನಿನ್ಗೇನು ತಂದಿಲ್ಲ ನಾನು ಥ್ಯಾಂಕ್ ಯು. ಇಲ್ಲ ಇಲ್ಲ ನಿನ್ಗಲ್ಲ ಅದು ಹಾಂ ಇದು ಅಮ್ಮಂಗೆ ಹುಷಾರಿಲ್ಲ ಅಡುಗೆ ಮಾಡುವ ಅವೆಲ್ಲ ಏನು ಕಲಿಬೇಡ ಕಲಿಯೋ ಟೈಮ್ ಕಲಿತೀನಿ. ಇನ್ಯಾವಾಗ ಇಪ್ಪತ್ತೆಷ್ಟು 21. ಹಾಂ 21 ನಿನಗೆ 20 ಎಷ್ಟು ನಿಜ ಮರ್ತೋಗಿದ್ದು 22 25. ಗೆಸ್ ಮಾಡಿ ಗೈಸ್ ನನ್ನ ಏಜ್ನ. ನೆನ್ನೆ ಏನು ಫೋಟೋ ನೋಡಿ ಗೈಸ್ ಹಿಂದ್ಗಡೆ ಬ್ಯಾಕ್ ಕೇಸಲ್ಲಿ ನಮ್ದೆಲ್ಲ ನಿಮ್ಮಷ್ಟಿಲ್ಲಪ್ಪ ನೀನು ನಂದು ಹಿಡ್ಕೊಂಡಿದ್ಯಾ ಬಾ ತೋರ್ಸು ನಂದೆಲ್ಲ ಐತೆ ತೋರ್ಸು 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 ತೆಗಿ ತಿರ್ಗ್ಸು ನೋಡಿ ಇಲ್ಲಿದೆ ನಮ್ದೇನಿಲ್ಲ ಗೈಸ್ ಅಷ್ಟೇ ಏನು ಸಮಾಚಾರ ಅಕ್ಕ ಹೇಳ್ಬೇಕು ನೀವು. ಹೇಳಿ ಅಕ್ಕ ನೀವು ನಿಮ್ಮಷ್ಟಿಲ್ಲ ಬಿಡಿ ಹೇಗಿತ್ತು ಫ್ಯಾಂಟಾಸ್ಟಿಕ್ ಆ್ಯಂಡ್ ಮಾರ್ವಲಸ್ ಆಗಿತ್ತು ಗರ್ಲ್ಸ್ ಟ್ರಿಪ್ ಒಂಥರ ಚಂದಲ್ಲ. ಎಸ್ ಹೌದು ಮತ್ತೆ ಏನು ಸಮಾಚಾರ ಹೇಳ್ಬೇಕೆ ಇನ್ಮೇಲಿಂದ ನಿಶಿಂದ ಗೈಸ್ ಅಡುಗೆ ರಾತ್ರಿ ಟೈಮು ಒಪ್ಕೊಂಡಿದ್ದಾಳೆ ಮಾಡ್ತೀನಿ ಅಂತ ಗೈಸ್ ನಾನು ಏನು ಹೇಳಲ್ಲ. ಕುಕಿಂಗ್ ಅಡಿಗೆ ಬ್ಲಾಗ್ ಮಾಡೋದು ಅದೆಲ್ಲ ಇದ್ದಿದ್ದೆ ಮದ್ವೆ ಆದ್ಮೇಲೆ. ಕಲ್ತಿರ್ಬೇಕು ಎಲ್ಲಾನು ಯಾವಾಗ ಕಲಿಯೋದು ನಮ್ಮ ಮಮ್ಮಿ ಮದ್ವೆ ಆಗಿ ಬರೋ ತನಕ ಅಡಿಗೆನೆ ಕಲ್ತಿರ್ಲಿಲ್ಲ. ನಮ್ಮ ಮಮ್ಮಿ ಹಂಗಂತ ನೀನು ಹಂಗೆ ಇರ್ತೀಯಾ ನೋಡೋಣ ಟೈಮ್ ಬರ್ಲಿ, ಅದು ಮನ್ಸು ಬರ್ಬೇಕು. ಮನ್ಸು ಯಾವಾಗ ಮಾಡ್ತೀಯಾ ಅದೇ ನಾನು ಕಾಯ್ತಾ ಇದ್ದೀನಿ ಕಾತುರದಿಂದ ಯಾವಾಗ ಅಡುಗೆ ಮಾಡಿ ನನಗೆ ರುಚಿಯಾಗಿ ಒಂದಿನ ಸಾಕು ಕಣೆ ಒಂದೇ ಒಂದಿನ ಮಾಡ್ಕೊಡು ಮಾಡ್ಕೊಡ್ತೀಯಾ ಮಾಡ್ಕೊಡ್ತೀನಿ. ಸ್ಪೆಷಲ್ ಆಗಿ ಏನಾರು ಮಾಡ್ಬೇಕು ನೀನ್ ಈಚೆ ಹೋಗಿರ್ತೀಯ ಬಂದ ತಕ್ಷಣ ಅವಾಗಲೇ ಹೇಳ್ದೆ ಮಾಡಿದಿದ್ರೆ ಇಷ್ಟೊತ್ತಿಗೆ ಅವಾಗ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು ಅವರು. ಅಂತೈತೆ ಹೌದಾ ಮತ್ತೆ ಏನು ಸಮಾಚಾರ ಇದೇನಿದು ಹೋಗತೆಗೆ ಎಲ್ಲೇ ನನ್ನ 1 ಮಿಲಿಯನ್ ಸೆಲೆಬ್ರೇಷನು ನೋಡಿ ಗೈಸ್ ಹೇಳಿದ್ನ ಇಲ್ಲ ಅನ್ಸುತ್ತೆ. ನಾನು 1 ಮಿಲಿಯನ್ ಸೆಲೆಬ್ರೇಷನ್ ಮಾಡ್ಸಕ್ಕೋಸ್ಕರ ಅಲ್ಲಿಂದ ನಾನು ಟ್ರಿಪ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಸುಳ್ಳೆ ಹೇಳ್ತೀಯಾ ಎಂತದು ಇಲ್ಲ ಗೈಸ್ ಹೋದ್ಲು ಆರಾಮಾಗಿ ಅವ್ರ ಫ್ರೆಂಡ್ಸ್ ಜೊತೆ ಮಜಾ ಮಾಡ್ತಾ ಇದ್ಲು. ಕರೆಕ್ಟ್ ಟೈಮ್ ಇವಳು ಬಂದಿದ್ದ ಟೈಮು ಕರೆಕ್ಟಾಗಿ ಆಯ್ತು. ಅಷ್ಟೊಂದು ನನ್ನ ಫ್ರೆಂಡ್ಸ್ ಪ್ಲಾನ್ ಮಾಡಿದ್ರು. ನಾನು ಅವತ್ತಾಗುತ್ತೆ ಅನ್ನೋದು ನನಗೆ ಗೊತ್ತೇ ಇಲ್ಲ ಅವತ್ತೇ 1 ಮಿಲಿಯನ್ ಆಗುತ್ತೆ ಅಂತ. ಎಲ್ಲ ಕೋಇನ್ಸಿಡೆನ್ಸ್ ಎಲ್ಲ ಆಯ್ತು. ಬರ್ತಾನೆ ಬಸ್ಸಲ್ಲೇ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೆ. ಇವಾಗ ನಾನು ಬರ್ತೀನಿ ಇವತ್ತು ಅಂತ ಗೊತ್ತಿತ್ತಲ್ವಾ, ಇವಾಗ ಪ್ಲಾನ್ ಮಾಡ್ಬೇಕಿತ್ತು. ಇವತ್ತು ಆನ್ ಸ್ಪಾಟ್ ಇವಾಗ ಅದು ಅವರೆಲ್ಲ ರೆಸ್ಟ್ ಮಾಡಿ ಚೆನ್ನಾಗಿ ಫ್ರೆಶ್ ಆಗಿ ಹೋಗ್ಬೇಕು. ಹಂಗೆ ಎಲ್ಗೆ ಫ್ರೆಶ್ ಆಗಿ ಹಾಯ್ ಗಂಡು ಬಚ್ಚಿ ಏನ್ ಮಾಡ್ತಿದ್ದೆ?